ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೋಡಿರಿ, ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡಿರಿ ಸ್ನೇಹಿತರೆ. ನಾನು ಇವತ್ತು ನಮ್ಮ ಮನೆಯೊಳಗೆ ಸಾಬುದಾನಿ ಹಪ್ಪಳ ಯಾವ ರೀತಿ ಮಾಡ್ತೀವಿ ನಮ್ಮ ಮನೆಯೊಳಗೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಸಿಂಪಲಾಗಿ ಸುಲಭವಾಗಿ ಮಾಡ್ಕೊಬೋದು ನೋಡಿರಿ ಸಾಬುದಾನಿ ಹಪ್ಪಳ. ಬಾಯಲ್ಲಿಟ್ಟರೆ ಸಾಕು ಕರಗುತ್ತಾ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾವು ಮಾಡಿರುವಂಥ ಸಾಬುದಾನಿ ಹೆಂಗೆ ಬಂದವಂತ ಖಂಡಿತ ಕಮೆಂಟ್ ಮಾಡಿರಿ. ನೋಡಿರಿ ಇಲ್ಲಿ ಸ್ನೇಹಿತರೆ, ನಾನು ಸಾಬುದಾನಿದು ಹಪ್ಪಳ ಮಾಡ್ಬೇಕಲ್ಲಕತ್ತೀನಿ ರೀ. ಸಾಬುದಾನಿದು ಹಪ್ಪಳ ಮಾಡೋಕೆ ಅರ್ಧ kg ಅಷ್ಟು ಸಾಬುದಾನಿನ ತೊಗೊಂಡಿನಿ. ಇದನ್ನು ಒಂದು ಸತಿ ತೊಳ್ಕೊಂಬಿಟ್ಟು ಇಡೀ ರಾತ್ರಿ ನೆನೆ ಹಾಕ್ತೀನಿ ರೀ. ಬೆಳಗ್ಗೆ ಇದನ್ನು ನಾನು ಗಂಜಿ ಥರ ಮಾಡಿ ಹಪ್ಪಳ ಹಾಕೋತೀನಿ. ಇವಾಗ ಇದನ್ನು ನಾನು ನೆನೆ ಹಾಕ್ತೀನಿ ರೀ. ಇಡೀ ನೈಟ್ ನೆನಿಬೇಕು. ಇದು ಎಷ್ಟು ನಾವು ನೆನೆಸ್ಕೋತೀವಿ ಅಷ್ಟು ಚಂದ ಸಾಬುದಾನಿದು ಹಪ್ಪಳನೂ ಆತಾವ, ಸಬ್ಬಕ್ಕಿನೂ ಆತಾರ, ಸಾಬುದಾನಿನೂ ಆತಾರ ನೋಡಿರಿ. ಅರ್ಧ kg ತೊಗೊಂಡು ನೆನೆ ಹಾಕಿ ನೋಡ್ರಿ. ನಾ ಇಲ್ಲಿ ನೋಡಿರಿ, ಇಲ್ಲಿ ಇಡೀ ರಾತ್ರಿ ಎಲ್ಲ ನೆನೆ ಹಾಕಿನಿ ರೀ ಸ್ನೇಹಿತರೆ. ಸಾಬುದಾನಿ ನಾವು ಎಷ್ಟು ಚಂದ ನೆನೆಸ್ತೀವಿ ಅಷ್ಟು ಚಂದ ಸಾಬುದಾನಿ ಹಪ್ಪಳ ರೆಡಿ ಆತಾವು. ನಾ ಇಡೀ ರಾತ್ರಿ ನೆನೆ ಹಾಕಿ ನೋಡಿರಿ, ಇಷ್ಟು ಚೆನ್ನಾಗಿ ನೆಂದೈತಿ. ಇವಾಗ ಇದಕ್ಕೆ ನಾನು ಹಪ್ಪಳ ಮಾಡ್ಕೊತೀನಿ ನೋಡಿರಿ. ಇವಾಗ ಹಪ್ಪಳ ಮಾಡ್ಕೊಳಕಂತೂ ನೋಡಿರಿ, ಹಪ್ಪಳ ಅಂತೂ ನಾವು ಒಲೆ ಮ್ಯಾಗ ಮಾಡ್ಕೊಳಕತ್ತೀನಿ ರೀ, ಗ್ಯಾಸಿನ ಮ್ಯಾಗ ಮಾಡ್ಕೊಳಕತ್ತಿಲ್ಲ. ಗ್ಯಾಸಿಂದಂತೂ ಇವಾಗ ಭಾಳ ಕಷ್ಟನೂ ಐತಿ. ಗ್ಯಾಸಿನ ಮ್ಯಾಗ ನಾ ಮಾಡ್ಕೊಳಕತ್ತಿಲ್ಲ ರೀ, ಒಲೆ ಐತ್ರಿ ಮತ್ತು ಕಟ್ಟಿಗೆನೂ ಅದಾವು. ಹಾಗಾಗಿ ನಾನು ಒಲೆ ಮ್ಯಾಗೆ ಮಾಡ್ಕೊಳಕತ್ತೀನಿ. ಇಲ್ಲಿ ಆಲ್ರೆಡಿ ನಾನು ಒಂದು ಸಟ್ಟದಾಗ ನೀರನ್ನ ತೊಗೊಂಡಿದ್ದೀನಿ ನೋಡಿರಿ. ನೀರು ಕೂಡ ಇಟ್ಟಿದ್ದೀನಿ ನಾನಿಲ್ಲಿ. ಒಂದು ಅರ್ಧ ಸಟ್ಟದಷ್ಟು ನೀರು ಇಟ್ಟೀನಿ ರೀ. ಇದರಲ್ಲಿರೋಂಥ ನೀರನ್ನ ಸ್ವಲ್ಪ ಬಿಸಿ ಆದ ಬಳಿಕ ನಾನು ತೊಕ್ಕೋತೀನಿ ರೀ. ಇಷ್ಟು ನೀರೇನು ಇಡಂಗಿಲ್ಲ ರೀ. ಇಲ್ಲಿ ಏನಿಲ್ಲ ಅಂದ್ರೂ ಒಂದು ಚಿಕ್ಕ ಕಳಸಿ ಇರ್ತೈತೆ ನೋಡಿರಿ, ಅದರಲ್ಲೇ ಒಂದು ಕಳಸಿ ನೀರು ಹಾಕ್ಕೊಂಡಿನಿ. ಇವಾಗ ಇಷ್ಟು ನೀರು ಕಾಸ್ಕೋತೀನಿ ರೀ. ಕಾಸ್ಕೊಂಡು ಸ್ವಲ್ಪ ನೀರು ತೊಕ್ಕೊಂಡು ಆನಂತರ ನಾನು ನೆನೆ ಹಾಕಿರುವಂಥ ಸಾಬುದಾನಿನ ಹಾಕೋತೀನಿ ನೋಡಿರಿ. ಯಾಕೆ ತೊಗೊಳ್ಳೋದಪ್ಪ ಅಂದ್ರೆ ನಮಗೆ ಕಡಿಮೆ ಬಿತ್ತಪ್ಪ ಅಂದ್ರೆ ಹಾಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೋಬೋದು ರೀ ಸಾಬುದಾನಿ ಹಪ್ಪಳ ಮಾಡ್ಲಿಕ್ಕೆ. ಅದಕ್ಕೆ ಹಾಗಾಗಿ ಇಲ್ಲಿ ಸ್ವಲ್ಪ ಇಷ್ಟು ಕಾಸ್ಕೊಂಡು ಇದನ್ನು ತೊಕ್ಕೋತೀನಿ ಮೊದಲು ರೀ. ಈ ಚರ್ಗಿಲಿಂತ ಒಂದು 5 ಚರ್ಗಿ ಆಗಷ್ಟು ನಾನು ಇಲ್ಲಿ ಕಾಯಿಸಿರುವಂಥ ನೀರನ್ನ ತೊಗೊಂಡಿನಿ ನೋಡಿರಿ. ಇವಾಗ ಅದಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಜೀರಿಗೆ ತೊಗೊಂಡಿನಿ, ಸ್ವಲ್ಪ ಅಜ್ವಾನ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ರೀ. ಅಜ್ವಾನ ಒಂದು ಸ್ವಲ್ಪ ನಾವು ಇದನ್ನು ಕೈಯಿಂದ ತಿಕ್ಕಿ ಹಾಕ್ಬೇಕು ರೀ. ಇಲ್ಲಿ ನೋಡಿರಿ, ನೀರು ಕೂಡ ಕುದಿಯೋಕೆ ಸ್ಟಾರ್ಟ್ ಆಗೈತೆ ರೀ. ಸಣ್ಣ ಗುಳ್ಳಿ ಬಂದವ, ಆಲ್ರೆಡಿ ನಡ್ಬರ್ಕ ಕುದಿಯಕತ್ತಾವ ನೋಡಿರಿ. ಇವಾಗ ಇದಕ್ಕೆ ಉಪ್ಪು ಜೀರಿಗೆ ಎಲ್ಲನೂ ಹಾಕ್ಕೊಳ್ಳ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ನೀಟಾಗಿ ತಿರುವಮ್ರಿ ಎಲ್ಲ ಕಡೆ ಇದಾದಾಗ. ಈ ಟೈಮ್ನಾಗ ನಾವು ನೆನೆ ಇಟ್ಟಿರುವಂಥ ಸಾಬುದಾನಿನ ಹಾಕ್ಕೊಳ್ಳಮ್ರಿ. ಇವಾಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಸಾಬುದಾನಿನ ಸೇರಿಸ್ಕೋತೀನಿ ನೋಡಿರಿ. ನೀರ ಒಂದು ಸ್ವಲ್ಪ ತೊಗೊಂಡ್ಬಿಡ್ಬೇಕು ರೀ. ಯಾಕಪ್ಪ ಅಂತಂದ್ರೆ ಒಮ್ಮೆಲೇ ಹಾಕ್ಕೊಂಡೇವು ಅಂದ್ರೆ ತುಂಬ ತಿಳಿಯಾದ್ರೆ ಕಷ್ಟ ಆಗ್ತದೆ. ಗಟ್ಟಿ ಆದ್ರೆ ನಾವು ಬೇಕಂದ್ರೆ ಸೇರಿಸ್ಕೋಬೋದು ನೀರು. ಇಲ್ಲಿ ನಾನು ಒಂದು ಕಳಸಿ ಅಷ್ಟು ಹೇಳೀನಿ ರೀ. ಕಳಸಿ ಅಂದ್ರೆ ಒಂದು ಚಿಕ್ಕ ಸೈಜ್ ಇರುತ್ತೆ ನೋಡಿರಿ, ಕೊಡೋದು ಥರ. ಆ ಕಳಸಿಲೇ ನಾನು ಒಂದು ಕಳಸಿ ಹಾಕೊಂಡು, ಚಿಕ್ಕ ಕಳಸಿ ಅದ ರೀ. ಒಂದು ಕಡೆಗೆ ಅಂದಾಜು ಮ್ಯಾಗೂ ಹಾಕ್ಕೋಬೋದು ರೀ. ಒಂದು 10 ಚರಿಗೆ 12 ಚರಿಗೆ ನೀರನ್ನು ಹಾಕ್ಕೋಬೋದು ರೀ. ಅದ್ರ ಅಳತೆ ಐತೆ ನೋಡಿರಿ. ಒಂದು 12 ಚರಿಗೆ ನೀರು ಹಾಕ್ಕೊಂಡಿನಿ ನಾನಿಲ್ಲಿ. ಕಳಸಿ ಎತ್ತು ಗೊತ್ತಾಗಲಿಲ್ಲಪ್ಪ ಅಂದ್ರೂ 12 ಚರಿಗೆ ಅಷ್ಟು ನೀರು ಹಾಕ್ಕೊಂಡಿನಿ. ಅದ್ರಾಗ ನಾನು ಇಲ್ಲಿ ಒಂದು ಸ್ವಲ್ಪ ತೊಗೊಂಡಿನಿ ನೋಡಿರಿ. ಇವಾಗ ನಾನು ಸಾಬುದಾನಿ ಎಲ್ಲನೂ ಹಾಕ್ಕೊಂಡು ತಿರುಗ್ತೀನಿ ನೋಡಿರಿ. ಎಲ್ಲ ಸಾಬುದಾನಿನೂ ಹಾಕ್ಕೊಂಡು ನಾನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ರೀ. ಚೆಂದ ಕುದಿಸ್ಕೊಂಡೇವಂದ್ರೆ ಗಂಜಿ ಬಿಡ್ತದೆ ನೋಡಿರಿ. ಇಲ್ಲಿ ಚೆನ್ನಾಗಿ ಕುದಿಯಕತ್ತೈತಿ. ಇಲ್ಲಿ ಒಲೆ ಮ್ಯಾಗ ಮಾಡಕತ್ತೀನಿ, ಹಾಗಾಗಿ ಕರೆಕ್ಟಾಗಿ ವಿಡಿಯೋ ಹಿಡಿಯೋಕೆ ಆಗ್ತಾಯಿಲ್ಲ ರೀ. ಸ್ವಲ್ಪ ಒಲೆ ಈ ಕಡೆ ಇದ್ರ ಸಂಧ್ಯಾಗ ಐತ್ರಿ ನೋಡ್ರಿ. ಇದು ಇವಾಗ ರೆಡಿ ಐತೆ ನೋಡಿರಿ. ನಾ ಇದಕ್ಕೆ ನೀರೇನು ಹಾಕೋಲಿಲ್ಲ ಸ್ನೇಹಿತರೆ. ಅದೇ ನೀರೇ ನನಗೆ ರಗಡಾಗಿ ಹೋಯ್ತು ರೀ. ಇನ್ನು ಅದೇ ನೀರೇ ಸ್ವಲ್ಪ ಹೆಚ್ಚೇ ಆಯಿತು. ಹಾಗಾಗಿ ನಾನು ಅದರಲ್ಲೇ ಇಷ್ಟೊತ್ತನ ಕುದಿಸ್ಕೊಂಡಿದ್ದೀನಿ ನೋಡಿರಿ. ಈ ರೀತಿ ಇವಾಗ ರೆಡಿ ಐತೆ ನೋಡಿರಿ. ಇದನ್ನು ನಾನು ಇದು ಬೇರೆ ಪಾತ್ರೆಗೆ ತೊಗೋತೀನಿ ರೀ. ಇದು ಪಾತ್ರೆ ಮ್ಯಾಲೆ ತೊಗೊಂಡು ಟೆರೆಸ್ ಮ್ಯಾಲೆ ತೊಗೊಂಡು ಹೋಗೋದಾಗಂಗಿಲ್ಲ ರೀ. ಹಾಗಾಗಿ ನಾನಿಲ್ಲಿ ಬೇರೆ ಪಾತ್ರೆ ಒಳಗೆ ತೊಗೋತೀನಿ ನೋಡಿರಿ. ನಾವು ಈ ರೀತಿ ಮಾಡ್ತೇವೆ ನೋಡಿರಿ ಸಾಬುದಾನಿ ಹಪ್ಪಳನ. ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ. ಇದು ಅಂತೂ ಇವಾಗ ರೆಡಿ ಐತ್ರಿ. ಇದು ಎಷ್ಟು ಸಾಕು ರೀ. ಇದು ನಾನು ತೊಗೋತೀನಿ ರೀ ಬೇರೆ ಪಾತ್ರೆಗೆ ನೋಡಿರಿ. ಇಲ್ಲಿ ನಾನು ಒಂದು ಪಾತ್ರೆಗೆ ತೊಗೊಂಡು ಹಿಂಗೆ ಬೇರೆ ಪಾತ್ರೆಗೆ ಈ ರೀತಿ ಮಾಡ್ಕೋತೇವೆ ನೋಡಿರಿ. ನಾವು ಸಾಬುದಾನಿ ಗಂಜಿ
ಜರ ಕುದಿಸ್ಕೋಬೇಕ್ರಿ. ನೀರದು ಒಂದು ಸ್ವಲ್ಪ ಬಕ್ಕು ಇಟ್ಟೇವಂದ್ರೆ ಒಂದು ಸ್ವಲ್ಪ ಭಾಳ ತಾನೇ ಕುದಿಸ್ಕೋಬೇಕ್ರಿ. ನೀರು ಕಡಿಮೆ ಇಟ್ಕೊಂಡೇವಂದ್ರೆ ಜಾಸ್ತಿ ಕುದಿಸೋದು ಹತ್ತಂಗಿಲ್ಲ. ನಾ ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡೆ ಕುದಿಸ್ಕೊಂಡೀನಿ ರೀ. ಯಾಕಂದ್ರೆ ಚಂದನೂ ಆತಾವು ಕರದ ಬಳಕತ್ತೇಳಿ ಸ್ವಲ್ಪ ನೀರನ್ನ ಜಾಸ್ತಿ ಇಟ್ಕೊಂಡೆ ನಾನಿಲ್ಲಿ ಸ್ವಲ್ಪ ಭಾಳ ತನಕ ಕುದಿಸ್ಕೊಂಡೀನಿ ನೋಡಿರಿ. ಬೇಗ ಆಗ್ಬೇಕಂದ್ರೆ ನೀವು ನೀರು ಕಡಿಮೆ ಇಟ್ಕೊಂಡು ಬೇಗನೂ ಕುದಿಸ್ಕೋಬೋದು. ನಾನಿಲ್ಲಿ 2 ಭಾಗ ಮಾಡ್ಕೊಳಕತ್ತೀನಿ ನೋಡಿರಿ. ಇದ್ರೊಳಗೆ ನಾನು 2 ಭಾಗ ಮಾಡ್ಕೊಳಕತ್ತೀನಿ. ಒಂದು ಸ್ವಲ್ಪ ಇದಕ್ಕೆ ಕಲರ್ ಹಾಕ್ಕೊತೀನಿ ರೀ. ಕಲರ್ ಇಷ್ಟ ಇಲ್ಲಾಂದ್ರೆ ಹಾಗೇನೂ ಮಾಡ್ಕೋಬೋದು. ಒಂದು ಸ್ವಲ್ಪ ಚೆನ್ನಾಗಿನೂ ಇರುತ್ತಂತೇಳಿ ಒಂದು ಅರ್ಧನೂ ಅಲ್ಲರಿ, ಸ್ವಲ್ಪ ಅರ್ಧದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡು ಅದಕ್ಕೊಂದು ಚೂರು ನಾನಿಲ್ಲಿ ಕಲರ್ನ ಸೇರಿಸ್ಕೋತೀನಿ ನೋಡಿರಿ. ಇಲ್ಲೊಂದು ಸ್ವಲ್ಪ ನಾನಿಲ್ಲಿ ಕಲರ್ನ ಹಾಕ್ಕೊಂಡೇನಿ. ಕಲರ್ ಇಷ್ಟ ಇಲ್ಲಾಂದ್ರೆ ಬಿಡ್ಬೋದು ರೀ, ಹಾಕೊಲೇಬೇಕಂತೇನಿಲ್ಲ. ಚೆನ್ನಾಗಿ ಕಾಣಿಸ್ತದೆ ಅಂತೇಳಿ ನಾನು ಇಲ್ಲೊಂದು ಜರ ಕಲರ್ ಹಾಕ್ಕೊಂಡೇನಿ. ಇಲ್ಲೊಂದು ಸ್ವಲ್ಪ ವೈಟ್ ಇಟ್ಟಿನಿ ನೋಡಿ. ಇವಾಗ ಇದನ್ನು ಹಪ್ಪಳ ಹಾಕ್ಕೊಳ್ಳೋಣ ನೋಡಿರಿ. ಇಲ್ಲಿ ನಾನು ಸಣ್ಣದಾಗಿ ಹಪ್ಪಳನ ಹಾಕ್ಕೊಳಕತ್ತೀನಿ ನೋಡಿರಿ ಸ್ನೇಹಿತರೆ. ನೀವು ದೊಡ್ಡ ಸೈಜನ್ನು ಕೂಡ ಹಾಕ್ಕೋಬೋದು, ಸಣ್ಣ ಸೈಜ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಚಿಕ್ಕ ಸೈಜ್ ಹಾಕ್ಕೊಳಕತ್ತೀನಿ. ಕೆಳಗಡೆ ಒಂದು ಗೋಣಿ ಚೀಲ ಅಂತ ಹೇಳ್ತೇವೆ ನೋಡಿರಿ, ಕಾಪಸ್ ಅದನ್ನು ಹಾಕಿ ಅದ್ರ ಮ್ಯಾಗ ಒಂದು ಪ್ಲಾಸ್ಟಿಕ್ ಹಾಕಿನಿ ರೀ. ಬರೀ ಪ್ಲಾಸ್ಟಿಕ್ ಹಾಕದೇವಂದ್ರೆ ಒಂಥರ ನೆಲಕ್ಕೆ ಅಂಟದಂಗೆ ಆಗ್ತದೆ ಅಂಥೇಳಿ ಕೆಳಗೆ ಕಾಪಸ್ ಹಾಕ್ಕೊಂಡು ಅದ್ರ ಮ್ಯಾಗ ಪ್ಲಾಸ್ಟಿಕ್ ಹಾಕ್ಕೊಂಡಿ ನೋಡಿರಿ. ನೀವು ಇದಕ್ಕಿಂತ ದೊಡ್ಡ ಬೇಕಾದ್ರೂ ಹಾಕ್ಕೋಬೋದು, ಇದಕ್ಕಿಂತ ಸಣ್ಣ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ನಾಗ ಹಾಕ್ಕೊಳಕತ್ತೀನಿ ನೋಡಿರಿ. ಇಲ್ಲಿ ಕಲರ್ ಇರೋದನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಇದಿಷ್ಟು ನಾನು ಇವಾಗ ನೋಡಿರಿ ಇಲ್ಲಿ ವೈಟ್ ಇರೋದು ಸಾಬುದೆಣ್ಣೆ ಹಪ್ಪಳ ಹಾಕ್ಕೊಳಕತ್ತೀವಿ. ನನ್ನ ಮಗಳು ಹಾಕ್ಲಿಕ್ಕತ್ತಾಳೆ ನೋಡ್ರಿ. ಅಲ್ಲಿ ನಾ ಹಾಕ್ತೀನಿ ಅಂತೇಳಿ ಬಂದಾಳು. ಚಾಪೋಲ್ ಹೊಡೆದು ಕೂತು ಹಾಕ್ಲಿಕ್ಕತ್ತಾಳೆ ನೋಡಿರಿ. ಇರ್ಬೇಕು ರೀ, ಹಚ್ಚಬೇಕು ಮಕ್ಕಳಿಗೂ ಹಾಗೆ ಕಲಿತರ್ತಾಳೆ ನೋಡಿರಿ. ಈ ರೀತಿ ಹಾಕ್ಕೊಳಕತ್ತಾಳೆ ನೋಡಿರಿ ವೈಟ್ ಕಲರ್ದು ನೋಡಿರಿ. ಇಲ್ಲಿ ನಾನು ಹಾಕ್ಲಿಕ್ಕತ್ತೀನಿ ಇಷ್ಟಿಷ್ಟು ನೋಡಿಕೊಂಡು, ಸ್ವಲ್ಪ ಸಣ್ಣ ಯಾಕಾಗಲಕ್ಕ, ದೊಡ್ಡ ಯಾಕಾಗಲಕ್ಕ ಇಷ್ಟಿಷ್ಟು ಹಾಕ್ಕೊಳ್ಳೋದು ನೋಡಿರಿ. ನಾ ಇದನ್ನು ಕೂಡ ಇವಾಗ ಇಷ್ಟು ಹಪ್ಪಳನ ಹಾಕ್ಕೋತೀನಿ ನೋಡಿರಿ ಸ್ನೇಹಿತರೆ. ಇಲ್ಲಿ ವೈಟ್ ಕಲರ್ ಹಾಕ್ಕೊಂಡೀನಿ ರೀ. ಇಷ್ಟಾಗ್ಯಾವು. ಅಲ್ಲಿ ಅಂಕರು ಸ್ವಲ್ಪ ಕಲರ್ ಹಾಕ್ಕೊಂಡು ಮಾಡಿದಲ್ರಿ, ಅದು ಅಷ್ಟೇ ಸ್ವಲ್ಪ ಆಗ್ಯಾವು ನೋಡಿರಿ. ಇಲ್ಲಿ ಮಟ್ಟ ಹಿಡಿದು ಇಲ್ಲಿ ತನಕ ವೈಟ್ ಕಲರ್ ಹಾಕ್ಕೊಂಡೀನಿ ನೋಡಿರಿ. ನಾವು ಎಷ್ಟು ಜಾಸ್ತಿ ಸಾಬುದೆಣ್ಣೆ ಹಪ್ಪಳ ಮಾಡ್ಕೊಳಕ್ಕೆ ಕುದಿಸ್ಕೋತೇವೆ ನೋಡಿರಿ, ಅಷ್ಟು ಚೆಂದ ಬರ್ತಾವ್ರಿ ಸ್ನೇಹಿತರೆ. ಕುದಿಸ್ಕೊಳ್ಳೋದಾಗ ಐತ್ರಿ, ನಾವು ಎಷ್ಟು ಕುದಿಸ್ತೀವಿ ಅಷ್ಟು ಚೆನ್ನಾಗಿ ಸಾಬುದೆಣ್ಣೆನ ಉಬ್ಬಿ ಬರ್ತಾವೆ. ಮತ್ತು ಎಣ್ಣೆ ಒಳಗೆ ಕರ್ದೇವಂದ್ರೆ ಅವಾಗೂ ಕೂಡ ಚೆನ್ನಾಗಿ ಟೇಸ್ಟ್ ಇರುತ್ತೆ ರೀ. ಹಾಗಾಗಿ ನಾವು ಜಾಸ್ತಿ ಕುದಿಸ್ಕೊಂಡು ಮಾಡ್ತೇವೆ ನೋಡಿರಿ. ನಾವು ಈ ರೀತಿ ಮಾಡ್ತೇವೆ ನೋಡಿರಿ ಸಾಬುದೆಣ್ಣೆ ಹಪ್ಪಳನ. ನೋಡಿ ಸ್ನೇಹಿತರೆ, ಬೆಳಗ್ಗೆ ಹಾಕಿದ್ವಿ, ಇವಾಗ ಮಧ್ಯಾಹ್ನ ಐತಿ ನೋಡಿರಿ. ಮಧ್ಯಾಹ್ನ ಮ್ಯಾಗ ನಾನಿಲ್ಲಿ ಸ್ವಲ್ಪ ಹೊಳ್ಳಿ ಹಾಕ್ಲಿಕ್ಕತ್ತೀನಿ ನೋಡಿರಿ. ಈ ರೀತಿ ಬಿಡ್ತೈತಿ, ಚೆನ್ನಾಗಿ ಬಿಡ್ತೈತಿ ರೀ, ಏನು ಅಂಟಂಗಿಲ್ಲ. ಸ್ವಲ್ಪ ಈ ರೀತಿ ತೊಗೊಂಡ್ರೆ ಸಾಕತಿ. ತೆಗಿಲಿಕ್ಕೆ ಬೇಡಪ್ಪ ಅಂದ್ರೆ ಹಾಗೇನೂ ಕೂಡ ಬಿಡ್ಬೋದು ರೀ. ಇದನ್ನು ಮರುದಿವ್ಸ ತಾನೇನೆ ಉಚ್ಚಿ ಬಿಡ್ತದ್ರಿ ಇದು. ಈ ರೀತಿ ತೊಗೊಂಡ್ಬಿಡ್ತಾರೆ ನೋಡಿರಿ. ಈ ರೀತಿ ಆರಾಮಾಗಿ ಬಂದುಬಿಡ್ತದ್ರಿ ನೋಡ್ರಿ. ಇದು ಇಷ್ಟು ತೊಗೊಂಡ್ರೆ ಸಾಕು. ಸ್ವಲ್ಪ ಮಧ್ಯಾಹ್ನ ಮ್ಯಾಗ ತೊಗೊಂಡು ಯಾವ ಬರ್ತಾವೆ ಅವು ನೋಡಿ ತೊಗೊಂಡ್ಬಿಡೋದ್ರಿ. ಬರ್ಲಾದ ಹಾಗೆ ಬಿಟ್ಟರು ಕೂಡ ಸಾಕು. ಚೆನ್ನಾಗಿ ಒಣಗಿದ ಮ್ಯಾಗ ತಾನೇ ಬಿಡ್ತಾರೆ ಇದು ನೋಡಿರಿ. ಇಲ್ಲಿ ಎಷ್ಟು ಚಂದ ಬರಕತ್ತಾವೆ ನೋಡಿರಿ. ಇದು ಸ್ವಲ್ಪ ಭಾಳ ತಿರುವಾಗೈತಿ, ಬೇಗ ಬತ್ತು ನೋಡಿರಿ ಇದು. ಮತ್ತು ಸ್ವಲ್ಪ ಗಾಳಿ ಹಿಡ್ದವಪ್ಪ ಅಂದ್ರೆ ಏನಾಗ್ಬಿಡ್ತದೆ ಅಂದ್ರೆ ಹಾರಿ ಹೋಗ್ಬಿಡ್ತಾವ್ರಿ ಗಾಳಿ. ಆ ರೀತಿ ಒಣಗ್ತಾವೆ ನೋಡಿರಿ. ಇದು ನೋಡಿರಿ, ಇಲ್ಲಿ ವೈಟ್ ಅಂತ ತೆಗಿಯಕತ್ತೀನಿ ನಾನು ನೋಡಿರಿ. ಇದು ಕೂಡ ಚೆನ್ನಾಗಿ ಬತ್ತು. ಇಲ್ಲಿ ಅಂತ ತೆಗಿಲಿಕ್ಕತ್ತೀನಿ ನೋಡಿರಿ ವೈಟ್ ಅಂತ ನೋಡಿರಿ. ಎಷ್ಟು ಆರಾಮಾಗಿ ಬರ್ತವೆ. ಇಷ್ಟು ನಾನು ಸ್ವಲ್ಪ ಇವಾಗ ಹೊಳ್ಳಿ ಹಾಕೋತೀನಿ ರೀ ನೋಡಿರಿ ಸ್ನೇಹಿತರೆ. ಈ ರೀತಿ ನಾನು ಸಾಬುದೆಣ್ಣೆ ಹಪ್ಪಳನ ಒಣಗಿಸಿ ತೊಗೊಂಡೆ ನೋಡಿರಿ. ಇದು ಸ್ನೇಹಿತರೆ 2 ದಿವಸ ಒಣಗಿಸಿದ್ದೀನಿ ರೀ ನಾನು. 2 ದಿನದ ವೀಡಿಯೋ ಆಗಿರ್ತದ್ರಿ ಇದು ನೋಡಿರಿ. ಹಾಕೋ ಟೈಮ್ನಾಗ ಎಷ್ಟು ಅದಾವ ಅಂತ ಅನಿಸ್ತಿತ್ತು. ಇವಾಗ ಒಣಗಿದ ಬಳಕ ನೋಡಿರಿ ಎಷ್ಟು ಕಾಣಕತ್ತಾವು ನೋಡಿರಿ. ಇಲ್ಲಿ ಎಷ್ಟಪ್ಪ ಅನಿಸ್ತಿತ್ತು ನಾವು ಹಾಕೋದು ಬಳಕ. ಇವು ಒಣಗಿದ ಬಳಕ ನೋಡಿರಿ ಎಷ್ಟು ಕಡಿಮೆ ಕಾಣಿಸ್ತಾವು. ಮಸ್ತನಾಗೆ ಒಣಗ್ಯಾವ್ರಿ ಸ್ನೇಹಿತರೆ. ಇವಾಗ ಇದನ್ನು ಕರಿತೀನಿ ರೀ. ಕರದ ಬಳಕ ಹೆಂಗೆ ಆಗ್ತಾವ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಸಖತ್ತಾಗಿರ್ತಾವ್ರಿ ಟೇಸ್ಟ್ ಅಂತೂ. ಇವಾಗ ಇದನ್ನು ಕರಿತೀನಿ ನೋಡಿರಿ. ಗ್ಯಾಸ್ ಹಚ್ಚಿ ನಾನು ಕಡಾಯಿದಾಗ ಎಣ್ಣೆ ಕೂಡ ಇಟ್ಟಿನಿ ಸ್ನೇಹಿತರೆ. ಇವಾಗ ಒಂದೊಂದಾಗಿ ಅಥವಾ ಎರಡೆರಡಾಗಿ ಕರಿದು ತೊಗೊಳ್ಳೋಣ. ಈ ರೀತಿ ಹಾಕ್ಕೊಂಡು ಸ್ವಲ್ಪ ಸಂತೆಯಿಂದ ನೋಡಿರಿ ಎಷ್ಟು ಚಂದ ಬರ್ತಾವೆ. ಟೇಸ್ಟ್ ಅಂತೂ ಸೂಪರಾಗಿರ್ತಾವೆ ಸ್ನೇಹಿತರೆ ನೋಡಿರಿ. ಅಗ್ದಿ ಬೆಳ್ಳಗೆ ಇದನ್ನು ಕರಿದು ತೊಗೊಳೋದು ನೋಡಿರಿ. ಈ ರೀತಿ ಕರ್ಕೊಳ್ಳೋದು. ಇದು ನಾನು ಇವಾಗ ಕರ್ದಿಂದ ತೆಗೆದುಬಿಡ್ತೀನಿ. ನಾನಿಲ್ಲಿ ಮತ್ತು ಒಂದೆರಡು ಹಾಕೋತೀನಿ.
ನಾವು ಒಟ್ಟಿಗೆ ಮೂರು ಕರಿಬೇವು ಅಥವಾ ಎಲ್ಲಂದೇ ಕರಿಬೇವು ತೆಗೆಯೋಣ. ಸ್ವಲ್ಪ ಈ ರೀತಿ ಕರ್ಕೊಂಡ್ರೆ ಸಾಕು, ಎಣ್ಣೆ ಜಾಸ್ತಿ ತೆಗೆದುಬಿಡೋದು ನೋಡಿ. ಇವಾಗ ನಾನಿಲ್ಲಿ ವೈಟ್ ಕಲರ್ ಮಾಡ್ಕೊಂಡಿದ್ದು ನೋಡಿರಿ, ಅದನ್ನು ಕರ್ದು ತೊಗೊಂಡಿನಿ. ಇವಾಗ ಇಲ್ಲಿ ನಾನು ಕಲರ್ ಹಾಕ್ಕೊಂಡು ಮಾಡಿದ್ದೆ ನೋಡಿರಿ, ಅದನ್ನು ಹಾಕ್ಕೊಳ್ತೀನಿ ನೋಡಿ. ಅದನ್ನು ಒಂದೆರಡು ಕರ್ದು ತೋರಿಸ್ತೀನಿ ನೋಡಿ. ಸಖತ್ತಾಗಿ ಈ ರೀತಿ ರೆಡಿ ಆಯ್ತಾ ನೋಡಿ ಸ್ನೇಹಿತರೆ. ಇವಾಗ ಇದನ್ನು ತೆಗೆದುಬಿಡೋಣ. ಇವಾಗ ಇನ್ನೊಂದೆರಡು ಹಾಕ್ಕೊಂಡು ಹೋಳಿಗೆ ಮಾಡಿದಾಗ ಅಥವಾ ಏನೋ ಪಾಯಸ ಮಾಡಿದಾಗ ಏನಾದ್ರು ಸಿಹಿ ಅಡುಗೆ ಮಾಡಿದಾಗ ಸಖತ್ತಾಗಿರ್ತದೆ ರೀ ತಿನ್ನಕ್ಕಂತೂ. ನೋಡಿರಿ ಇವಾಗ ಇಷ್ಟು ನಾನು ಸಾಬುದಾನಿ ಹಪ್ಪಳನ ಕರ್ದು ತೊಗೋತೀನಿ ನೋಡಿರಿ ಸ್ನೇಹಿತರೆ. ನಮ್ಮ ಮನೆಯೊಳಗೆ ಯಾವ ರೀತಿ ಮಾಡ್ತೀವಿ ಸಾಬುದಾನಿ ಹಪ್ಪಳ ಅಂತ ನಾನು ನಿಮ್ಗೆ ಇವತ್ತು ತೋರಿಸಿನಿ ರೀ. ತುಂಬ ಟೇಸ್ಟಿಯಾಗಿರುತ್ತೆ. ಒಲೆ ಮೇಗೆ ಮಾಡ್ಕೊಂಡಿದ್ದೀವಿ ನೋಡಿರಿ. ಒಲೆ ಮೇಲೆ ಮಾಡಿನಂತೂ ತುಂಬ ರುಚಿಯಾಗಿರುತ್ತೆ. ನಾವು ಮಾಡಿರುವಂಥ ಈ ಸಾಬುದಾನಿ ಹಪ್ಪಳ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸಬ್ರು ಯಾರಾದರೂ ಇದ್ರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಬಾಯಲ್ಲಿ ಇಟ್ಟರೆ ಕರಗ್ತಾವೆ ನೋಡಿರಿ, ಆ ರೀತಿ ಸಾಬುದಾನಿ ರೆಡಿ ಆಗ್ಯಾವ್ರಿ. ಮತ್ತೆ ಒಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತನ ವಿಡಿಯೋ ನೋಡಿದವ್ರಿಗೆ ಕೂಡ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.